ಧರ್ಮಸ್ಥಳದ ವಿಚಾರದಲ್ಲಿ ಸುಳ್ಳನ್ನ ಸತ್ಯ ಮಾಡುವುದಕ್ಕೆ ಒಂದು ಟೀಮು ನಿರಂತರ ಪ್ರಯತ್ನ ಮಾಡಿದೆ. ಅದನ್ನ SIT ಈಗ ಪುಡಿಗಟ್ಟಿದೆ. ಧರ್ಮಸ್ಥಳದ ಬಗ್ಗೆ ಸುಳ್ಳಿನ ಮಹಾ ಅರಮನೆಯನ್ನೇ ಉಡೀಸ್ ಮಾಡಿಬಿಟ್ಟಿದೆ. ಟಾರ್ಗೆಟ್ ಧರ್ಮಸ್ಥಳ, ಹಿಡನ್ ಅಜೆಂಡವಾದ್ರೂ ಏನ್ ಹಾಗಾದ್ರೆ? ಧರ್ಮಸ್ಥಳದ ಷಡ್ಯಂತ್ರದ ಹಿಂದಿನ ಮಹಾ ರಹಸ್ಯವೇನು? ಸುಳ್ಳಿನ ಕಥೆಯನ್ನ ಕಟ್ಟಿದ್ರು, ದಿನಕ್ಕೊಂದು ಬುಡೇ ಬಿಟ್ರು. ಧರ್ಮಸ್ಥಳಕ್ಕೆ ಮಸಿ ಬಳಿಯುವಂತಹ ಕೆಲಸ ಆಗಿದ್ದಾದ್ರೂ ಯಾಕೆ? ಧರ್ಮಸ್ಥಳದ ಪರ ಹೋರಾಟಗಾರರು ಈ ಬಗ್ಗೆ ಹೇಳೋದಾದ್ರೂ ಏನು? ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು, ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಸುದ್ದಿ ಆಗಿತ್ತು. ಹಾಗಾಗಿ ಇವರ ಉದ್ದೇಶ ಏನು ಅನ್ನೋದು ಗೊತ್ತಾಗಬೇಕಿದೆ. ಜೊತೆಗೆ ಈ ಪಾತ್ರಧಾರಿಯ ಹಿಂದಿರುವಂತಹ ಸೂತ್ರಧಾರಿಗಳನ್ನ ಹೊರತೆರೆದುಕೊಂಡು ಬರುವಂತಹ ಕೆಲಸ ಆಗಬೇಕಿದೆ. ಅವರ ಹಿನ್ನೆಲೆಯನ್ನು ಕೆದಕುವಂತಹ ಕೆಲಸ ಕೂಡ ಆಗಬೇಕಿದೆ. ಧರ್ಮಸ್ಥಳ ಕ್ಷೇತ್ರ, ಸೊ ಅದು ಸಹಜವಾಗಿ ಕೆಲವರಿಗೆ ಕಣ್ ಕುಕ್ಕುತ್ತೆ. ಯಾಕೆ ಅಂತಂದ್ರೆ ಜನರ ಹತ್ರ ಹೋಗಿ ನಾವು ಅಕ್ಕಿ ಕೊಡ್ತೀವಿ ಅಂತಂದ್ರೆ ನಮ್ಗೆ ಧರ್ಮಸ್ಥಳ ಕೊಡುತ್ತೆ ಅಂತಾರೆ. ನಾವು ನಿಮ್ಮ ಮಗುವಿಗೆ ಸ್ಕಾಲರ್ಶಿಪ್ ಕೊಡ್ತೀವಿ ಅಂತಂದ್ರೆ ಧರ್ಮಸ್ಥಳ ಕೊಡುತ್ತೆ ಅಂತಾರೆ. ನಾವು ನಿಮಗೆ ಸಾಲ ಕೊಡ್ತೀವಿ ಅಂದ್ರೆ ಧರ್ಮಸ್ಥಳ ಕೊಡುತ್ತೆ ಅಂತಾರೆ. ಎಲ್ಲಿವರೆಗೂ ಧರ್ಮಸ್ಥಳದ ಈ ಶ್ರದ್ಧೆ ಆರಿ ಹೋಗೋದಿಲ್ವೋ ಅಲ್ಲಿವರೆಗೂ ಅನೇಕರ ಅಂಗಡಿಗಳು ಓಪನ್ ಆಗ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕರ್ನಾಟಕದಲ್ಲಿ ಆ ಥರದೊಂದಿದೆ. ಹೀಗಾಗಿಯೇ ಧರ್ಮಸ್ಥಳವನ್ನ ನೇರವಾಗಿ ಟಾರ್ಗೆಟ್ ಮಾಡಿದ್ದಾರೆ ಅಂತ ನಾನಂತೂ ಶ್ರದ್ಧೆಯಿಂದ ನಂಬ್ತೀನಿ. ಬೇಕಾಗಿರುವಷ್ಟು ಎವಿಡೆನ್ಸ್ಗಳು ಸಿಗ್ತವೆ. ಯಾಕೆ SDPI ಒಂದು ಹೋರಾಟಕ್ಕೆ ಧುಮುಕುತ್ತೆ? ಎಷ್ಟೋ ಮಾಸ್ಕ್ಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ, ಪುಟ್ಟ ಹೆಣ್ಣು ಮಕ್ಕಳ ಮೇಲೆ